ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದು ರಾಹುಲ್ ಗಾಂಧಿ ಹಾಗೂ ಒಬ್ಬಳು ಸುಂದರಿಯ ಸ್ಟೋರಿ. ಮಯನ್ಮಾರ್ನಲ್ಲಿ ಕೂತ ಈಕೆ ಭಾರತದಲ್ಲಿ ರಾಹುಲ್ ಗಾಂಧಿಯನ್ನ ಆಟ ಆಡಿಸ್ತಾಳ. ಆಕೆ ಹೇಳ್ಕೊಟ್ಟಿದ್ದನ್ನೇ ರಾಹುಲ್ ಗಾಂಧಿ ಇಲ್ಲಿ ಮಾತಾಡ್ತಾರ. ಅಷ್ಟಕ್ಕೂ ಯಾರಾಕೆ? ಈ ಅನುಮಾನ ಯಾಕೆ ಮೂಡ್ತು? ಅವಳಿಗೂ ರಾಹುಲ್ ಗಾಂಧಿಗೂ ಏನು ಲಿಂಕು? ಡೀಟೇಲ್ ಆಗಿ ಎಲ್ಲವನ್ನ ನೋಡ್ತಾ ಹೋಗೋಣ. ವಿಷಯ ಏನಂದರೆ, ರಾಹುಲ್ ಗಾಂಧಿಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದನ್ನು ಮಯನ್ಮಾರ್ನಲ್ಲಿ ಕುಳಿತಂತಹ ಒಬ್ಬಳು ಸುಂದರಿ ರೆಡಿ ಮಾಡಿಕೊಡ್ತಾಳೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಈ ಸುದ್ದಿ ತುಂಬ ವೈರಲ್ ಆಗ್ತಾ ಇದೆ. ಇದು ನಿಜವೇನಾ? ಹಾಗಾದರೆ ಆ ಮಹಿಳೆ ಯಾರು? ಅವಳಿಗೂ ರಾಹುಲ್ ಗಾಂಧಿಗೂ ಏನು ಸಂಬಂಧ? ವೀಕ್ಷಕರೇ, ಒಂದು ಆಶ್ಚರ್ಯ ಏನು ಗೊತ್ತಾ? ಭಾರತದ ವಿರೋಧ ಪಕ್ಷಗಳು ಮೋದಿಜಿಯ ವಿರುದ್ಧ ಯಾವುದಾದ್ರೂ ವಿಷಯ ತೆಗೆದಿದೆ ಅಂದ್ಕೊಳ್ಳಿ, ಅದು ಯಾವಾಗಲೂ ಕೂಡ ವಿದೇಶದೊಂದಿಗೆ ಕನೆಕ್ಷನ್ ಇಟ್ಕೊಂಡಿರುತ್ತೆ. ವಿದೇಶದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಅಜೆಂಡಾ ರೂಪಿಸುವ ಏಜೆನ್ಸಿಗಳಿರುತ್ತೆ. ಜೊತೆಗೆ ಒಂದಷ್ಟು ಗ್ರೂಪ್ಗಳು ಇದೆ. ಇವು ಭಾರತವನ್ನು ಟಾರ್ಗೆಟ್ ಮಾಡೋಕೆ ಕೆಲಸ ಮಾಡುತ್ತೆ. ಆಶ್ಚರ್ಯ ಅಂದರೆ ಅದಕ್ಕೆ ನಮ್ಮ ವಿರೋಧ ಪಕ್ಷಗಳ ಸಾಥ್ ಕೂಡ ಸಿಗುತ್ತೆ. ಇದೆಲ್ಲ ಹೇಗೆ ಅಂತ ಗೊತ್ತಾಗೋದು ಬೇಡವಾ? ಇತ್ತೀಚೆಗೆ ಒಂದು ವಿಷಯವನ್ನು ಸುಪ್ರೀಂ ಕೋರ್ಟ್ ವಕೀಲರು ಸೇರಿದಂತೆ ಸಾಕಷ್ಟು ಪತ್ರಕರ್ತರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಸುಮ್ನಿಮಾ ಉದಾಸ್, ಈಕೆ CNN ಪತ್ರಕರ್ತೆ, ಈಕೆಯೇ ರಾಹುಲ್ ಗಾಂಧಿಗೆ ಮತಗಳ್ಳತನದ ಪ್ರೆಸೆಂಟೇಷನ್ ರೆಡಿ ಮಾಡಿಕೊಟ್ಟಿದ್ದು ಹಾಗೂ ಆ ಪ್ರೆಸೆಂಟೇಷನ್ ಅಪ್ಲೋಡ್ ಆಗಿದ್ದು ಕೂಡ ಮಯನ್ಮಾರ್ನಲ್ಲಿ, ಅಂದರೆ ಮಯನ್ಮಾರ್ನ ಸರ್ವರ್ನಿಂದ. ಅದನ್ನು ಬೆಂಗಳೂರಿನ ಮಹದೇವಪುರದ್ದು ಅಂತ ರಾಹುಲ್ ಗಾಂಧಿಯವರು ಪ್ರೆಸೆಂಟೇಷನ್ ಕೊಡ್ತಾರೆ. ಇಂಥದ್ದೊಂದು ಸುದ್ದಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸುಮ್ನಿಮಾ ದಾಸ್ ಯಾರೀಕೆ? ಈಕೆ ಮೊದಲಿಂದಲೂ ನೋಡಿ ಆ್ಯಂಟಿ ಇಂಡಿಯಾ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂತಹ ಪತ್ರಕರ್ತೆ. ಈಕೆ ಮೂಲತಃ ನೇಪಾಳದವಳು. CNN ಕೆಲಸ ಮಾಡ್ತಾಳೆ. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಫ್ರೆಂಡ್ ಕೂಡ ಹೌದು. ತುಂಬ ಹಿಂದಿನದೊಂದು ಫೋಟೋ ಇದೆ, ಅದನ್ನು ನೀವೆಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ. ತುಂಬ ಸಂಚಲನ ಮೂಡಿಸಿದ್ದಂತಹ ಫೋಟೋ ಅದು. ನೋಡಿಲ್ಲ ಅಂದರೆ ಇನ್ನೊಮ್ಮೆ ನೋಡಿಬಿಡಿ. ಇದು ಕಠ್ಮಂಡುವಿನ ನೈಟ್ ಕ್ಲಬ್ನದ್ದು. ಆ ನೈಟ್ ಕ್ಲಬ್ನ ಹೆಸರು ಲಾರ್ಡ್ ಆಫ್ ಡ್ರಿಂಕ್ಸ್. ಅಲ್ಲಿ ರಾಹುಲ್ ಗಾಂಧಿಯ ಜೊತೆ ಈಕೆ ಕಾಣಿಸ್ಕೊಂಡಿದ್ದನ್ನು ನೋಡಬಹುದು. ನೋಡಿ, ಇವರೇ ಈ ಸುಮ್ನಿಮಾ ದಾಸ್. ಭಾರತ ಮತ್ತು ನೇಪಾಳದ ಸಂಬಂಧ ಹಾಳು ಮಾಡೋದಕ್ಕೆ ಒಂದು ವಿವಾದ ಸೃಷ್ಟಿ ಮಾಡಲಾಗಿತ್ತು. ಅದರಲ್ಲಿ ಲಿಪುಲೇಖ್, ಕಾಲಾಪಾನಿ ಮತ್ತು ಲಿಂಪಿಯಾದೋರಾ ಈ ಪ್ರದೇಶದ ಬಗ್ಗೆ ಈಕೆಯೇ ವಿವಾದವನ್ನು ಸೃಷ್ಟಿ ಮಾಡಿದ್ಲು. ಅಂದರೆ ಭಾರತದ ನಕ್ಷೆಯಲ್ಲಿ ಈ ಮೂರೂ ಪ್ರದೇಶಗಳು ಇದೆ, ಹೀಗಾಗಿ ನೇಪಾಳ ಇದನ್ನು ವಿರೋಧಿಸಬೇಕು ಅಂತ ಹೇಳ್ತಾಳೆ. ಅಂದರೆ ಭಾರತ ಹಾಗೂ ನೇಪಾಳದ ನಡುವೆ ತಂದು ಹಾಕುವ ಕೆಲಸವನ್ನು ಈಕೆ ಮಾಡಿದ್ಲು. ಭಾರತ ಈ ಮೂರೂ ಪ್ರದೇಶವನ್ನು ನೇಪಾಳದಿಂದ ಕಿತ್ಕೊಂಡಿದೆ ಅನ್ನೋ ಸುಳ್ಳನ್ನು ಈಕೆ ಹಬ್ಬಿಸ್ತಾಳೆ. ನೇಪಾಳದ ಪ್ರಧಾನಿ KP ಶರ್ಮಾ ಓಲಿ ರಿಲೀಸ್ ಮಾಡಿದ್ದಂತಹ ನಕ್ಷೆಯೇ ಸರಿಯಾದ ನಕ್ಷೆ ಅಂತ ವಾದ ಕೂಡ ಮಾಡಿದ್ಲು. ಜೊತೆಗೆ ಈ ಮೂರೂ ಪ್ರದೇಶವನ್ನು ಬಲವಂತವಾಗಿ ಭಾರತದಿಂದ ಕಸಿದುಕೊಳ್ಬೇಕು ನೇಪಾಳ ಅಂತ ಈಕೆ ಬೆಂಕಿ ಹಚ್ಚೋ ಕೆಲಸ ಕೂಡ ಮಾಡ್ತಾಳೆ. ಈ ಮಹಿಳೆಯ ತಲೆಯಲ್ಲಿ ತುಂಬಿಕೊಂಡಿದ್ದು ಭಾರತದ ಮೇಲೆ ಬರೀ ದ್ವೇಷ ಅಷ್ಟೇ. ಭಾರತದ ರಾಜಧಾನಿ ದೆಹಲಿಯನ್ನು ರೇಪ್ ಕ್ಯಾಪಿಟಲ್ ಅಂತ ಕರೆದಿದ್ಲು ಈಕೆ. ಎಂಥ ಅವಸ್ಥೆ ನೋಡಿ. ಇಂಥವಳು ರಾಹುಲ್ ಗಾಂಧಿಯ ಆಪ್ತೆ. ಭಾರತವನ್ನು ಹಾಳು ಮಾಡಬೇಕು, ಭಾರತವನ್ನು ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತಲೇ ಜೀವನ ಪೂರ್ತಿ ಕಾಲ ಕಳೀತಾ ಇದ್ದಾಳೆ. ಅಷ್ಟಕ್ಕೂ ಈ ಎಲ್ಲ ಕೆಲಸವನ್ನು ರಾಹುಲ್ ಗಾಂಧಿಯ ಸ್ನೇಹಿತೆ ಯಾಕಾಗಿ ಮಾಡ್ತಾಳೆ? ಯಾಕಂದರೆ ರಾಹುಲ್ ಗಾಂಧಿಯವರು ಮಾಡೋದು ಕೂಡ ಅದೇ ಕೆಲಸ ಅಲ್ವೇ? ಏನು ಇವ್ರು ಹಿಂಗೆ ಹೇಳಿದ್ರಪ್ಪ ಅನ್ಸಿದ್ರೆ ನನ್ನದೊಂದು ಓಪನ್ ಚಾಲೆಂಜ್ ಇದೆ ವೀಕ್ಷಕರ ನಿಮಗೆ. ರಾಹುಲ್ ಗಾಂಧಿ ಭಾರತದ ಬಗ್ಗೆ, ಭಾರತದ ನಾಗರಿಕರ ಬಗ್ಗೆ ಅಥವಾ ಸನಾತನ ಧರ್ಮದ ಬಗ್ಗೆ ಒಂದೇ ಒಂದು ಒಳ್ಳೆ ಮಾತಾಡಿದ್ದಿದ್ರೆ ತೋರಿಸ್ಬಿಡಿ ನೋಡೋಣ. ಟ್ರಂಪ್ ಫಸ್ಟ್ರೇಷನ್ನಲ್ಲಿ ಹೇಳ್ತಾರೆ ಭಾರತದ್ದು ಡೆಡ್ ಎಕನಾಮಿ ಅಂತ. ಅದನ್ನು ಒಬ್ಬ ಭಾರತೀಯನಾಗಿ ರಾಹುಲ್ ಗಾಂಧಿ ವಿರೋಧ ಮಾಡಬೇಕಿತ್ತು. ಆದರೆ ರಾಹುಲ್ ಗಾಂಧಿ ಹೌದೌದು ಭಾರತದ್ದು ಡೆಡ್ ಎಕನಾಮಿ ಅಂತ ಹೇಳ್ಕೊಳ್ತಾರೆ. ಪ್ರಣಬ್ ಮುಖರ್ಜಿ ಅವರು ತಮ್ಮ ಪುಸ್ತಕದಲ್ಲೇ ಬರೆದುಕೊಳ್ತಾರೆ,
ಸೋನಿಯಾ ಗಾಂಧಿ ಅವರು ಭಾರತವನ್ನು, ಭಾರತೀಯರನ್ನು ಹಾಗೂ ಸನಾತನಿಗಳನ್ನು ಹೇಗೆ ದ್ವೇಷ ಮಾಡ್ತಾರೆ ಅನ್ನೋದನ್ನು. ಅಲ್ಲದೆ ಈ ಸುಮ್ನಿಮಾ ಈಕೆ ಇದ್ದಾಳಲ್ಲ, ಈಕೆ ನೇಪಾಳದ ಒಬ್ಬ ರಾಯಭಾರಿಯ ಮಗಳು. ಸೊ ಈಕೆಗೆ ಹೀಗಾಗಿಯೇ ರಾಜತಾಂತ್ರಿಕ ವಲಯದಲ್ಲಿ ತುಂಬ ಸ್ನೇಹಿತರು ಇದ್ದಾರೆ. ಈಕೆ ಹುಟ್ಟಿದ್ದು ನೇಪಾಳದಲ್ಲಿ ಇರಬಹುದು, ಆದರೆ ಬೇರೆ ಬೇರೆ ದೇಶದಲ್ಲಿ ಓದಿದ್ದಾಳೆ, ಬೇರೆ ಬೇರೆ ಕಡೆ ಬೆಳೆದಿದ್ದಾಳೆ, ತುಂಬ ದೇಶದ ನೀರನ್ನು ಕುಡಿದಿದ್ದಾಳೆ ಈಕೆ. ಸ್ವಿಟ್ಜರ್ಲ್ಯಾಂಡು, ಜೋರ್ಡನ್ನು, ಇಟಲಿ, ಪಾಕಿಸ್ತಾನ, ಮಯನ್ಮಾರ್, ರಷ್ಯಾ, ಅಮೇರಿಕಾದಲ್ಲಿ ಕೂಡ ವಾಸವಾಗಿದ್ಲು. ಒಂದು ರೀತಿ ಈಕೆಯದ್ದು ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅಂತಲೇ ಹೇಳಬಹುದು. ಈಕೆಯ ಜೊತೆ ರಾಹುಲ್ ಗಾಂಧಿ ನೈಟ್ ಕ್ಲಬ್ನಲ್ಲಿ ಏನು ಮಾಡ್ತಾಯಿದ್ರು ಹಾಗಾದರೆ? ಕಾಂಗ್ರೆಸ್ ಇದಕ್ಕೆ ಇನ್ನೂ ಉತ್ತರವನ್ನು ಕೊಟ್ಟೇ ಇಲ್ಲ. ರಾಹುಲ್ ಗಾಂಧಿಗೂ ಈಕೆಗೂ ಏನು ಸಂಬಂಧ ಅನ್ನೋದನ್ನು ಇನ್ನೂ ಕೂಡ ಯಾರೂ ತಿಳಿಸ್ಲಿಲ್ಲ. ಮತಗಳ್ಳತನ ಆರೋಪದ ಪ್ರೆಸೆಂಟೇಷನನ್ನು ಮಯನ್ಮಾರ್ನಲ್ಲಿ ಕೂತ್ಕೊಂಡು ಈಕೆ ಯಾಕೆ ಮಾಡ್ತಾಳೆ? ಅದನ್ನು ಯಾಕೆ ಅಲ್ಲಿಂದ ಅಪ್ಲೋಡ್ ಮಾಡ್ತಾರೆ? ಇದಕ್ಕೆಲ್ಲ ಕಾಂಗ್ರೆಸ್ನವರು ಈಗ ಉತ್ತರ ಕೊಡಬೇಕು. ಅಟ್ಲೀಸ್ಟ್ ಇದು ಸತ್ಯವಾ ಸುಳ್ಳ ಅಂತಾರಾದರೂ ಹೇಳಬೇಕಲ್ವೇ? ಜನ ಇದೆಲ್ಲವನ್ನ ತಿಳಿದುಕೊಳ್ಳೋದಕ್ಕೀಗ ಬಯಸ್ತಾ ಇದ್ದಾರೆ. ಉತ್ತರ ಕೊಡಬೇಕಾಗಿದ್ದು ಕಾಂಗ್ರೆಸ್ನ ಜವಾಬ್ದಾರಿ ಅಲ್ವೇ? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.